ಹಾಯ್ ಎಲ್ರಿಗೂ. ನಮಸ್ಕಾರ. ಐ ಆಮ್ ಶಿಲ್ಪಾ, ಬೆಂಗಳೂರು, ಕರ್ನಾಟಕ. ಈ ವಿಡಿಯೋದಲ್ಲಿ ನಾವು ಮುಂದಿನ 10 ಮಿನಿಟ್ಸ್ ವಿದೌಟ್ ಸ್ಕಿಪ್ಪಿಂಗ್ ನೀವು ನೋಡ್ಬೇಕಾಗತ್ತೆ ಒಂದು ಎಟೆಕ್ ಕಂಪನಿ ಬಗ್ಗೆ. ಅಂದ್ರೆ ಓವರ್ 3 ಲ್ಯಾಕ್ ಇಂಡಿಯನ್ಸ್ ಇದೇ ಕಂಪನಿ ಹೆಲ್ಪ್ ಇಂದ ಹೋಮ್ ಬೇಸ್ಡ್ ಕರಿಯರ್ ಆಪರ್ಚುನಿಟೀಸ್ ಅನ್ನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಅಂಡ್ ಇದ್ರ ಬಗ್ಗೆ ನೀವು ತುಂಬಾ ವಿಡಿಯೋಸ್ ಅನ್ನ ರೀಲ್ಸ್ ಅನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಈಗಾಗಲೇ ನೋಡಿರ್ತೀರಾ. ಅಂಡ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಚೂಸಿಂಗ್ ಮೀ ಆಸ್ ಯೋರ್ ಮೆಂಟರ್ ಫಾರ್ ಎಕ್ಸ್ಪ್ಲೈನಿಂಗ್ ದ ಡೀಟೇಲ್ಸ್. ನಾನು ಖುದ್ದಾಗಿ ನಾನು ಡೀಟೇಲ್ಸ್ ಅನ್ನ ಎಕ್ಸ್ಪ್ಲೈನ್ ಮಾಡೋದ್ರ ಮೇಲೆ ನಂಬುತ್ತೀನಿ. ಇನ್ಸ್ಟೆಡ್ ಆಫ್ ಶೇರಿಂಗ್ ಸಮ್ ಡಾಕ್ಯುಮೆಂಟ್ಸ್ ಅಂಡ್ ಆಡಿಯೋ ನೋಟ್ಸ್, ನಾನು ಕಂಪ್ಲೀಟ್ ಇನ್ಫಾರ್ಮೇಶನ್ ವಿತ್ ಕಂಪ್ಲೀಟ್ ಫಿಗರ್ಸ್ ಅಂಡ್ ಫ್ಯಾಕ್ಟ್ಸ್ ನೆಕ್ಸ್ಟ್ 10 ಮಿನಿಟ್ಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅಂಡ್ ಫಾರ್ ಯು ಟು ಗೆಟ್ ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ಎಂಡ್ ವರ್ಗೂ ನೋಡಲೇಬೇಕು. ಅದ್ರ ರಿಲೇಟೆಡ್ ಪ್ರೂಫ್ಸ್ ಎಲ್ಲ ಎಲ್ಲಿ ಸಿಗುತ್ತೆ ಅಂತ ಕೂಡ ನಾನು ಹೇಳ್ತಾ ಹೋಗ್ತೀನಿ. ಅದನ್ನ ನೋಟ್ ಡೌನ್ ಮಾಡ್ಕೊಂಡು ನೀವು ಲಾಸ್ಟ್ ಅಲ್ಲಿ ವಿಡಿಯೋ ಆದ್ಮೇಲೆ ಹೋಗಿ ಚೆಕ್ ಮಾಡ್ಕೊಳ್ಬಹುದು. ಓಕೆ, ಇದು ಒಂದು ಎಟೆಕ್ ಕಂಪನಿ. ಅಂದ್ರೆ ಎಟೆಕ್ ಕಂಪನಿ ಅಂದ್ರೆ ಏನು ಅಂತ ಹೇಳಿದ್ರೆ, ನಮಗೆ ಡಿಗ್ರೀಸ್ ಅಲ್ಲಿ, ಕಾಲೇಜಸ್ ಅಲ್ಲಿ, ಯೂನಿವರ್ಸಿಟೀಸ್ ಅಲ್ಲಿ ಎಲ್ಲೂ ಕೂಡ ಕಲಿಸದೇ ಇರುವಂತಹ ಕೆಲವೊಂದು ಡಿಜಿಟಲ್ ಸ್ಕಿಲ್ಸ್ ಅನ್ನ ಕಲಿಸುವಂತಹ ಒಂದು ಕಂಪನಿ ಅಥವಾ ಪ್ಲಾಟ್ಫಾರ್ಮ್. ಅಂದ್ರೆ ರಿಯಲ್ ಪ್ರಾಕ್ಟಿಕಲ್ ಜಾಬ್ಸ್ ಅಲ್ಲಿ ಬೇಕಾಗಿರುವಂತಹ ರಿಯಲ್ ಸ್ಕಿಲ್ಸ್ ಅನ್ನ ನಮಗೆ ಕೋರ್ಸಸ್ ಮೂಲಕ ಕಲಿಸ್ಕೊಡುತ್ತೆ. ಅಂತದ್ದೊಂದು ಇದು ಕೂಡ ಎಟೆಕ್ ಕಂಪನಿ 2020 ಅಲ್ಲಿ ಎಸ್ಟಾಬ್ಲಿಷ್ ಆಗಿದೆ. ಅಂಡ್ ಇಟ್ಸ್ ಬಿನ್ ಆಲ್ಮೋಸ್ಟ್ 5 ಇಯರ್ಸ್. 5 ಇಯರ್ಸ್ ಅಲ್ಲಿ ಓವರ್ 3 ಲ್ಯಾಕ್ ಪ್ಲಸ್ ಇಂಡಿಯನ್ಸ್ಗೆ ಹೋಮ್ ಬೇಸ್ಡ್ ವರ್ಕ್ಸ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳೋದ್ರಲ್ಲಿ ಹೆಲ್ಪ್ ಮಾಡಿದೆ. ಅಂಡ್ ಇದೇ ವರ್ಕ್ ಅನ್ನ ರೆಕಗ್ನೈಸ್ ಮಾಡಿ ಗವರ್ಮೆಂಟ್ ಆಫ್ ಇಂಡಿಯಾ ಭಾರತೀಯ ಉದ್ಯೋಗ ರತ್ನ ಪ್ರಶಸ್ತಿ ಕೂಡ ಈ ಕಂಪನಿಗೆ ಕೊಟ್ಟಿದೆ. ಈ ಪ್ರಶಸ್ತಿ ತಗೊಳ್ತಾ ಇರುವಂತಹ ವಿಡಿಯೋ ಕೂಡ ನಾನು ಸೈಡ್ ಅಲ್ಲಿ ಪ್ಲೇ ಮಾಡ್ತಾ ಇದ್ದೀನಿ, ನೀವು ನೋಡಬಹುದು. ಅಂಡ್ ಗೂಗಲ್ ಅಲ್ಲಿ ಟೈಪ್ ಮಾಡಿದ್ರೆ ಕೂಡ ನಿಮಗೆ ಗೊತ್ತಾಗ್ಬಿಡುತ್ತೆ. ಭಾರತೀಯ ಉದ್ಯೋಗ ರತ್ನ ಅವಾರ್ಡ್ 2023 ಅಂತ ಟೈಪ್ ಮಾಡಿದ್ರೆ ಅಲ್ಲಿ ಈ ಕಂಪನಿ ನೇಮ್ ಕೂಡ ನೀವು ನೋಡಬಹುದು, ಬಿಸ್ಕರ್ಪುರ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ. ಓಕೆ, ಅಂಡ್ ಕಂಪನಿ ಬಗ್ಗೆ ಮೇಜರ್ ಡೌಟ್ಸ್ ಎಲ್ರಿಗೂ ಫಸ್ಟ್ ಬರೋದು ಆನ್ಲೈನ್ ಪ್ಲಾಟ್ಫಾರ್ಮ್, ಎಟೆಕ್ ಪ್ಲಾಟ್ಫಾರ್ಮ್ ಅಂದ್ರೆ ಲೀಗಾಲಿಟಿ ಮೇಲೆ. ಈ ಲೀಗಾಲಿಟಿ ಚೆಕ್ಸ್ ನೀವು ಎಲ್ಲಿ ನೋಡಬಹುದು ಅಂತ ಹೇಳಿದ್ರೆ, ನೀವು ನನ್ನ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ನಿಮ್ಗೆ ಈಗಾಗಲೇ ಗೊತ್ತಿರುತ್ತೆ. ಪ್ರೊಫೈಲ್ಗೆ ಹೋಗಿ ಲೀಗಾಲಿಟಿ ಪ್ರೂಫ್ಸ್ ಅಂತ ನಾನು ಒಂದು ಹೈಲೈಟ್ ಕ್ರಿಯೇಟ್ ಮಾಡಿರ್ತೀನಿ. ಹೈಲೈಟ್ ಅಲ್ಲಿ ಕಂಪ್ಲೀಟ್ ಅಲ್ಲಿ ಇಂಡಿಯನ್ ಗವರ್ಮೆಂಟ್ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಹೋಗಿ ನೀವು ಈ ಕಂಪನಿ ಲೀಗಾಲಿಟಿಯನ್ನ ಹೇಗೆ ಚೆಕ್ ಮಾಡೋದು ಅಂತ ನಾನೇ ತೋರಿಸ್ಕೊಟ್ಟಿದ್ದೀನಿ. ಯು ಜಸ್ಟ್ ಫಾಲೋ ದ ಸ್ಟೆಪ್ಸ್ ಅಂಡ್ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ನಾನು ಹೇಳ್ಕೊಟ್ಟಿರೋ ಪ್ರಕಾರ ನಿಮಗೆ ಲೀಗಾಲಿಟಿ ಚೆಕ್ ನೀವೇ ಓನ್ ಆಗಿ ನೋಡೋದಕ್ಕೆ ನಿಮಗೆ ಸಿಗುತ್ತೆ. ಲೀಗಾಲಿಟಿ ಬಗ್ಗೆ ಆಯ್ತು. ಈಗ ಕಂಪನಿ ಬಗ್ಗೆ ತುಂಬಾನೇ ಮಿತ್ಸ್ ಇದೆ. ಅಂದ್ರೆ ಇದು ಚೈನ್ ಲಿಂಕ್ ಕಂಪನಿ, ಇಲ್ಲಿ ಬರೀ ಜನನ ಸೇರಿಸಿದ್ರೆ ಮಾತ್ರ ಅರ್ನಿಂಗ್ಸ್ ಆಗತ್ತಂತೆ ಅಂತ ಹೇಳಿ ತುಂಬಾನೇ ಲೋಕಲ್ ಒಪಿನಿಯನ್ಸ್ ಅನ್ನ ಸ್ಪ್ರೆಡ್ ಮಾಡ್ಬಿಟ್ಟಿದ್ದಾರೆ. ಅದು ಎಂಟೈರ್ಲಿ ರಾಂಗ್, ಅದು ಖಂಡಿತವಾಗ್ಲೂ ತಪ್ಪು. ಓಕೆ, ಇಲ್ಲಿ ನಾನು ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ ಏನೆಲ್ಲ ಆಪರ್ಚುನಿಟೀಸ್ ಇದೆ ಇಲ್ಲಿ ಕಂಪನಿಯಲ್ಲಿ ಹೋಮ್ ಬೇಸ್ಡ್ ವರ್ಕ್ಸ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ. ಕೇಳ್ತಾ ಹೋಗಿ. ಮೊದಲನೇದು ಬಂದು ಫ್ರೀಲಾನ್ಸಿಂಗ್, ಎರಡನೇದು ಬಂದು ಅಫಿಲಿಯೇಟ್ ಮಾರ್ಕೆಟಿಂಗ್, ಥರ್ಡ್ ಒನ್ ಈಸ್ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಟು ಅರ್ನಿಂಗ್ಸ್ ಮಾಡ್ಕೊಳ್ಳೋದು, ಫೋರ್ತ್ ಒನ್ ಈಸ್ ಸ್ಮಾಲ್ ಬಿಸ್ನೆಸ್ ಅಂದ್ರೆ ಅಮೆಝಾನ್ FBA, ಶಾಪಿಫೈ, ಪ್ರಿಂಟ್ ಆನ್ ಡಿಮ್ಯಾಂಡ್, ಡ್ರಾಪ್ ಶಿಪ್ಪಿಂಗ್. ಇದೆಲ್ಲ ಕೂಡ ಕೇಳಿರ್ತೀರಾ. ಸ್ಟೂಡೆಂಟ್ಸ್ 16 ಇಯರ್ಸ್ ಅಂಡ್ ಅಬೌವ್ ಸ್ಟೂಡೆಂಟ್ಸ್ ಕೂಡ ಮಾಡಬಹುದಾದಂತಹ ಸಿಂಪಲ್ ಬಿಸ್ನೆಸಸ್. ಇದೆಲ್ಲ ಕೂಡ ನಾವಿಲ್ಲಿ ಕಲಿಬಹುದು. ಅಂಡ್ ಹೇಗೆ ಕಲಿಯೋದು ಅಂತ ಹೇಳಿದ್ರೆ, ಇದೆಲ್ಲ ಕೆಲಸಗಳು ಮಾಡಬೇಕು ಅಂತ ಹೇಳಿದ್ರೆ ಬಿಯಾಂಡ್ ಅವರ್ ಡಿಗ್ರೀಸ್ ಆರ್ ಮಾಸ್ಟರ್ ಡಿಗ್ರೀಸ್ ಯಾವುದೇ ಆಗಿರ್ಲಿ, ವಿ ನೀಡ್ ದಟ್ ಪರ್ಟಿಕ್ಯುಲರ್ ಪ್ರಾಕ್ಟಿಕಲ್ ಸ್ಕಿಲ್ ಸೆಟ್. ಆ ಸ್ಕಿಲ್ ಸೆಟ್ ನಮ್ಗೆ ಯಾವುದೇ ಹೈಯರ್ ಡಿಗ್ರೀಸ್ ಅಲ್ಲೂ ಕಲ್ಸ್ಕೊಡೋದಿಲ್ಲ. ಎಜುಕೇಶನ್ ಸಿಸ್ಟಮ್ ಅಲ್ಲಿ ಯಾವುದೇ ಡಿಗ್ರಿಯಲ್ಲಿ ಈ ಕೋರ್ಸಸ್ ಇನ್ಕ್ಲೂಡ್ ಆಗಲಿಲ್ಲ. ಈ ಸ್ಕಿಲ್ಸ್ ಅನ್ನ ನಮಗೆ ಕೋರ್ಸಸ್ ಮೂಲಕ ಕಂಪನಿ ಹೇಳ್ಕೊಡುತ್ತೆ. ಕೋರ್ಸಸ್ ಡಿಫ್ರೆಂಟ್ ವರ್ಕ್ಗೆ ಬೇಕಾಗಿರುವಂತಹ ಡಿಫ್ರೆಂಟ್ ಕೋರ್ಸಸ್ ಅನ್ನ ಬಂಡಲ್ಸ್ ಅಲ್ಲಿ ಡಿವೈಡ್ ಮಾಡಿದ್ದಾರೆ. ದೇರ್ ಆರ್ 6+ ಬಂಡಲ್ಸ್ ಡಿಪೆಂಡಿಂಗ್ ಆನ್ ಒಂದೊಂದು ವರ್ಕ್ಗೂ ಒಂದೊಂದು ಕೋರ್ಸ್ ಆಫ್ ಬಂಡಲ್ಸ್ ಅನ್ನ ಕಂಪನಿ ಡಿವೈಡ್ ಮಾಡಿ ಕೊಟ್ಟಿದ್ದಾರೆ. ಹೌದು, ಈ ಕಂಪನಿಗೆ ಜಾಯ್ನ್ ಆಗ್ಬೇಕಂತ ಹೇಳಿದ್ರೆ ನಾವು ಫೀಸ್ ಕಟ್ಟಿ ಕೋರ್ಸ್ಗೆ ಜಾಯ್ನ್ ಆಗಿನೇ ಲಾಗಿನ್ ಐಡಿಯನ್ನು ಕ್ರಿಯೇಟ್ ಮಾಡ್ಕೊಳ್ಬೇಕಾಗುತ್ತೆ. ಲಾಗಿನ್ ಐಡಿ ಕ್ರಿಯೇಟ್ ಆದ ನಂತರನೇ ನಮಗೆ ಎಲ್ಲದಕ್ಕೂ ಕೂಡ ಆಕ್ಸೆಸ್ ಅನ್ನ ಸಿಗುತ್ತೆ. ಯಾಕೆ ಇಲ್ಲಿ ಫೀಸ್ ಕಟ್ಟಿ ಜಾಯ್ನ್ ಆಗಬೇಕು ಅಂತ ಹೇಳಿದ್ರೆ, ನೋಡಿ, ಈ ಸ್ಕಿಲ್ಸ್ ಎಲ್ಲೂ ಕೂಡ ನಮಗೆ ಯಾವುದೇ ಯೂನಿವರ್ಸಿಟೀಸ್ ಅಲ್ಲಿ ಕೂಡ ಹೇಳ್ಕೊಡೋದಿಲ್ಲ. ಅಂಡ್ ಈ ಸ್ಕಿಲ್ಸ್ ಇಲ್ಲದೆ ಇವತ್ತು ಯಾವುದೇ ಜಾಬ್ಸ್ ಕೂಡ ನಡೀತಾ ಇಲ್ಲ. ನಮ್ಮ ಬುಕ್ ನಾಲೆಡ್ಜ್ ಏನಿದೆ ಅದ್ರ ಬಿಯಾಂಡ್ ನಾವು ಕಲಿತ್ರೆ ಮಾತ್ರ ವಿ ವಿಲ್ ಗೆಟ್ ಈಸಿ ವರ್ಕ್ ಆಪರ್ಚುನಿಟೀಸ್. ಓಕೆ, ಅಂಡ್ ಇವನ್ ಡಿಗ್ರೀಸ್ ಅಂಡ್ ಮಾಸ್ಟರ್ ಡಿಗ್ರೀಸ್ ಬೇಸಿಸ್ ಮೇಲೆ ನಾವು ಜಾಬ್ಸ್ಗೆ ಅಪ್ಲೈ ಮಾಡಿದ್ರು ಕೂಡ ಟಫ್ ಇಂಟರ್ವ್ಯೂ ಪ್ರೊಸೀಜರ್ಸ್ ಇರುತ್ತೆ. ಡಾಕ್ಯುಮೆಂಟ್ಸ್ ಕೇಳ್ತಾರೆ, ಸರ್ಟಿಫಿಕೇಟ್ಸ್ ಬೇಕಾಗುತ್ತೆ, ಡಿಗ್ರಿ ಮಾಸ್ಟರ್ ಡಿಗ್ರಿ ಸರ್ಟಿಫಿಕೇಟ್ಸ್ ಕೇಳ್ತಾರೆ. ಇವನ್ ಆಫ್ಟರ್ ಕ್ಲಿಯರಿಂಗ್ ಟಫ್ ಇಂಟರ್ವ್ಯೂಸ್ ನಮಗೆ ಕ್ಲಾರಿಟಿ ಇರೋದಿಲ್ಲ ವೆದರ್ ವಿ ವಿಲ್ ಗೆಟ್ ಸೆಲೆಕ್ಟೆಡ್ ಆರ್ ನಾಟ್ ಅಂತ ಹೇಳಿ. ಅಂಡ್ 9 to 5 ವರ್ಕ್ ಮಾಡಬೇಕಾಗುತ್ತೆ. ಇನ್ನೂ ಬೇಕಂತ ಹೇಳಿದ್ರೆ ಎಕ್ಸ್ಟ್ರಾ ವರ್ಕ್ ಮಾಡಬೇಕಂತೆ. ವಾಟ್ ವಿ ಗೆಟ್ ಅಟ್ ದ ಎಂಡ್ ಆಫ್ ದ ಮಂತ್ ಈಸ್ 25,000 to 30,000 rupees. ಓಕೆ, ಇದೆಲ್ಲ ಆಗೋದಿಲ್ಲ ಅಂತಾನೆ ಅಲ್ವಾ ತುಂಬಾ ಜನ ಕರಿಯರ್ ಅನ್ನ ಬಿಟ್ಕೊಟ್ಟಿರ್ತಾರೆ. ಅಂತವ್ರಿಗೆ ಇದು ಇಟ್ಸ್ ಲೈಕ್ ಅ ಬೋನ್. ಓಕೆ, ಈಗ ಒನ್ ಬೈ ಒನ್ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಯಾವ್ಯಾವ ವರ್ಕ್ಸ್ ಇಲ್ಲಿ ಅವೈಲಬಲ್ ಇದೆ ಅಂತ ಹೇಳಿ. ಮೊದಲನೇದು ಬಂದು ಫ್ರೀಲಾನ್ಸಿಂಗ್. ಏನಿದು ಫ್ರೀಲಾನ್ಸಿಂಗ್ ಅಂದ್ರೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅಂತ ಹೇಳಿ ನಾವು ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳಬೇಕು ಅಂತ ಹೇಳಿದ್ರೆ. ಫ್ರೀಲಾನ್ಸಿಂಗ್ ಅಲ್ಲಿ ಹೈ ಇನ್ ಡಿಮ್ಯಾಂಡ್ ವರ್ಕ್ಸ್ ಯಾವುದು ಅಂತ ಹೇಳಿದ್ರೆ ಕಾಪಿ ರೈಟಿಂಗ್ ಅಂಡ್ ಕಾಂಟೆಂಟ್ ರೈಟಿಂಗ್ ಅಂತಾನೆ ಹೇಳ್ತೀನಿ. ಓವರ್ 500+ ಸ್ಟೂಡೆಂಟ್ಸ್, ಇಂಡಿಯನ್ ಸ್ಟೂಡೆಂಟ್ಸ್ ಕಾಪಿ ರೈಟಿಂಗ್, ಕಾಂಟೆಂಟ್ ರೈಟಿಂಗ್ ಈ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಕಲಿತು ಫ್ರೀಲಾನ್ಸರ್ಸ್ ಆಗಿ 50,000 to 70,000 ಪರ್ ಮಂತ್ ಆಸ್ ಅ ಕಂಪ್ಲೀಟ್ ಬಿಗಿನರ್ ಅರ್ನ್ ಮಾಡ್ತಾ ಇದ್ದಾರೆ. ಹೇಗೆ ಅಂತ ಹೇಳಿದ್ರೆ, ಇಲ್ಲಿ ಕಂಪ್ಲೀಟ್ ಕೋರ್ಸ್ ಜೊತೆ ವಿತ್ ನ್ಯಾಷನಲ್ ಲೆವೆಲ್ ಸರ್ಟಿಫಿಕೇಶನ್ ಕೊಡೋದು ಅಲ್ಲದೆ ಯು ವಿಲ್ ಗೆಟ್ ಕಂಪ್ಲೀಟ್ ವೀಕ್ಲಿ ಟ್ರೈನಿಂಗ್ಸ್ ಟು ಇಂಪ್ರೂವೈಸ್ ಯೋರ್ ವರ್ಕ್ ಲೆವೆಲ್ಸ್. ಓಕೆ, ಇಲ್ಲಿ ಏನಿರುತ್ತೆ, ಯಾವುದೇ ಕಂಪನಿಗೆ ಜಾಬ್ ಹಾಗೆ ವರ್ಕ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ನಮ್ಮ ಓನ್ ಟೈಮಿಂಗ್ಸ್ ಪ್ರಕಾರ ನಮಗೆ ಎಷ್ಟು ಗಂಟೆ ಆಗುತ್ತೋ ಅಷ್ಟು ಗಂಟೆ ನಾವು ಇಲ್ಲಿ ವರ್ಕ್ ಮಾಡ್ಕೊಳ್ಬಹುದು ಆಸ್ ಅ ಫ್ರೀಲಾನ್ಸರ್. ಅಂಡ್ ಪ್ರಾಜೆಕ್ಟ್ ಬೈ ಪ್ರಾಜೆಕ್ಟ್ ಬೇಸಿಸ್ ಆಗಿ ವರ್ಕ್ ಮಾಡಿ ವಿ ಕ್ಯಾನ್ ಸ್ಟಾರ್ಟ್ ಮೇಕಿಂಗ್ ಮನಿ. ಇದನ್ನ ಜಾಬ್ ಮಾಡ್ತಾ ಇರೋರು ಕೂಡ ಆಸ್ ಅ ಸೈಡ್ ಹಸ್ಟಲ್ ಆಗಿ ಕೂಡ ಮಾಡ್ಕೊಂಡು ಹೋಗಬಹುದು. ಇದನ್ನೇ ಫ್ರೀಲಾನ್ಸಿಂಗ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಬಂದು ಅಫಿಲಿಯೇಟ್ ಮಾರ್ಕೆಟಿಂಗ್. ಎಲ್ರಿಗೂ ಕೂಡ ಎಜುಕೇಶನ್, ಈ ಫ್ರೀಲಾನ್ಸಿಂಗ್ ಮಾಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ಮಟ್ಟಿಗೆ ಇಂಗ್ಲಿಷ್ ನಾಲೆಡ್ಜ್ ಚೆನ್ನಾಗಿರ್ಬೇಕು, ಎಜುಕೇಟೆಡ್ಸ್ ಆಗಿರ್ಬೇಕು.
ಸೊ ಎಲ್ರಿಗೂ ಕೂಡ ಇದು ಪಾಸಿಬಲ್ ಆಗೋದಿಲ್ಲ ಅಲ್ವಾ. ಸೊ ಎಜುಕೇಶನ್ ಅಷ್ಟೊಂದು ಮಟ್ಟಿಗೆ ಇಲ್ಲದೆ ಇರೋರು ಕೂಡ ಇರ್ತಾರೆ. ಸೊ ಅಂತವ್ರಿಗೆ ಯೂಸ್ ಆಗ್ಲಿ ಅಂತಾನೆ ಸೆಕೆಂಡ್ ಆಪ್ಷನ್ ಅನ್ನ ಇಟ್ಟಿದ್ದಾರೆ, ಅದೇ ಅಫಿಲಿಯೇಟ್ ಮಾರ್ಕೆಟಿಂಗ್. ಏನಿದು ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ ಹೇಳಿದ್ರೆ, ಈಗ ಕಂಪನಿಲಿ ನಾನು ಈಗಾಗಲೇ ಹೇಳಿರೋ ರೀತಿ ಡಿಜಿಟಲ್ ಕೋರ್ಸಸ್ ಇದೆ. ಸೊ ಈ ಕೋರ್ಸಸ್ ಬಗ್ಗೆ ನಾವು ಮಾಹಿತಿಯನ್ನ ಕೊಟ್ಟು ಇಂಟ್ರೆಸ್ಟ್ ಇರೋವನ್ನ ಜಾಯಿನ್ ಮಾಡಿಸಿದ್ರೆ ಕಂಪನಿ ನಮಗೆ ಸ್ಯಾಲರಿಯನ್ನ ಪೇ ಮಾಡುತ್ತೆ. ಸೊ ಇದನ್ನ ಅಫಿಲಿಯೇಟ್ ಮಾರ್ಕೆಟಿಂಗ್ ವರ್ಕ್ ಅಂತ ಹೇಳ್ತೀವಿ. ಇದು ಎಂಟೈರ್ಲಿ ಆಪ್ಷನಲ್. ಈ ವರ್ಕ್ ಅನ್ನ ಮ್ಯಾಂಡೇಟರಿ ಮಾಡಲೇಬೇಕು ಅಂತ ಅಲ್ಲ, ಬಿಕಾಸ್ ಎಲ್ರಿಗೂ ಎಜುಕೇಶನ್ ಇರೋದಿಲ್ವಲ್ಲ. ಸೊ ಅವ್ರಿಗೂ ಯೂಸ್ ಆಗ್ಲಿ ಅಂತ ಹೇಳಿ ಒಂದು ಆಪರ್ಚುನಿಟಿಯನ್ನ ಕಂಪನಿ ಕೊಟ್ಟಿದ್ದಾರೆ. ಸೊ ಸೂನ್ ಆಫ್ಟರ್ ನಾವು ಯಾವುದೇ ಕೋರ್ಸ್ಗೆ ಎನ್ರೋಲ್ ಆಗಿದ್ ಕೂಡಲೇ ನಮಗೆ ಈ ಕೆಲಸ ಮಾಡೋದಕ್ಕೂ ಕೂಡ ಕಂಪನಿ ಆಕ್ಸೆಸ್ ಕೊಡುತ್ತೆ. ಅಂಡ್ ಇದಕ್ಕೂ ಕೂಡ ಕಂಪ್ಲೀಟ್ ಬೇಸಿಕ್ ಟು ಅಡ್ವಾನ್ಸ್ಡ್ ಲೆವೆಲ್ ನಮಗೆ ಟ್ರೈನಿಂಗ್ಸ್ ಅನ್ನ ಕೊಟ್ಟು ಟ್ರೈನ್ ಮಾಡ್ತಾರೆ. ಓಕೆ, ಸೊ ಇದು ಅಫಿಲಿಯೇಟ್ ಮಾರ್ಕೆಟಿಂಗ್ ಆಯ್ತು. ಮೂರನೇದು ಬಂದು ಸ್ಟಾಕ್ ಮಾರ್ಕೆಟ್ ಮಾಸ್ಟ್ರಿ. ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಲಾಸ್ ಆಗ್ಬಿಡುತ್ತೆ ಅಂತ ಹೇಳಿ ಮಿತ್ಸ್ ಅನ್ನ ತುಂಬಾ ಜನ ಇಟ್ಕೊಂಡಿರ್ತಾರೆ. ಸರಿಯಾದ ನಾಲೆಡ್ಜ್ ಇಲ್ಲದೆ, ಸ್ಕಿಲ್ ಸೆಟ್ ಇಲ್ಲದೆ ನಾವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಲಾಸ್ ಆಗುತ್ತೆ. ಎಕ್ಸ್ಪರ್ಟ್ಸ್ ಅಂದ್ರೆ ಆಲ್ರೆಡಿ ಕ್ರೋರ್ಸ್ ಆಫ್ ಇನ್ಕಮ್ ಈ ಫೀಲ್ಡ್ ಅಲ್ಲಿ ಜನರೇಟ್ ಮಾಡುವಂತಹ ಎಕ್ಸ್ಪರ್ಟ್ಸ್ ನಮಗೆ ಹೇಳ್ಕೊಡ್ತಾರೆ. ಈವನ್ ವಿತ್ 100 rupees ಆಫ್ ಇನ್ವೆಸ್ಟ್ಮೆಂಟ್ ನಾವು 1000 to 1500 rupees ವರೆಗೂ ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಅಲ್ಲಿ ಯಾವ ರೀತಿ ನಾವು ಇನ್ಕಮ್ ಜನರೇಟ್ ಮಾಡಬಹುದು ಅಂತ ಹೇಳಿ ನಮಗೆ ವಿತ್ ಕೋರ್ಸ್ ಅಂಡ್ ವಿತ್ ಟ್ರೈನಿಂಗ್ಸ್ ಇಲ್ಲಿ ಹೇಳ್ಕೊಡ್ತಾರೆ. ಸೊ ಮೋಸ್ಟ್ಲಿ ತುಂಬಾ ಸ್ಟೂಡೆಂಟ್ಸ್ ಎಸ್ಪೆಷಲಿ ಬಾಯ್ಸ್ ಇದರಲ್ಲಿ ಇಂಟ್ರೆಸ್ಟೆಡ್ ಇರ್ತಾರೆ. ಸೊ ಅಂತವ್ರಿಗೆ ಇದು ವೆರಿ ಮಚ್ ಯೂಸ್ಫುಲ್ ಆಪರ್ಚುನಿಟಿ. ನೆಕ್ಸ್ಟ್ ಬಂದು ಸ್ಮಾಲ್ ಬಿಸ್ನೆಸಸ್. ಅಂದ್ರೆ ಇಫ್ ಯು ಆರ್ ರೆಡಿ ಟು ಇನ್ವೆಸ್ಟ್ 10 to 15K ಬಿಸ್ನೆಸ್ ಇನ್ವೆಸ್ಟ್ ಮಾಡಿ ಸ್ಮಾಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡೋ ಇಂಟ್ರೆಸ್ಟ್ ಇರೋರಿಗೆ ಇದು ಬಿಸ್ನೆಸ್ ಆಪರ್ಚುನಿಟೀಸ್. ಏನಪ್ಪಾ ಅಂತ ಹೇಳಿದ್ರೆ ಶಾಪಿಫೈ ಆನ್ಲೈನ್ ಡಿಜಿಟಲ್ ಸ್ಟೋರ್ ಅಲ್ಲಿ ಸೆಲ್ಲಿಂಗ್ಸ್ ಮಾಡುವಂಥದ್ದು, ಅಮೆಝಾನ್ FBA ಅಮೆಝಾನ್ ಸ್ಟೋರ್ ಅಲ್ಲಿ ಸ್ಮಾಲ್ ಪ್ರಾಡಕ್ಟ್ ಒಂದನ್ನ ಸೆಲ್ ಮಾಡುವಂಥದ್ದು, ಪ್ರಿಂಟ್ ಆನ್ ಡಿಮ್ಯಾಂಡ್, ಡ್ರಾಪ್ ಶಿಪ್ಪಿಂಗ್. ಸೊ ಇದೆಲ್ಲ ಕೂಡ ನೀವು ಗೂಗಲ್ ಅಲ್ಲಿ ಸರ್ಚ್ ಮಾಡಬಹುದು, ನೇಮ್ಸ್ ಅನ್ನ ಟೈಪ್ ಮಾಡಿ ನಿಮ್ಗೆ ಅರ್ಥ ಆಗುತ್ತೆ ಏನಿದು ಅಂತ ಹೇಳಿ. ಸೊ ಈ ಬಿಸ್ನೆಸಸ್ ಅನ್ನ ಆಸ್ ಅ ಕಂಪ್ಲೀಟ್ ಬಿಗಿನರ್ ಆಗಿ ಯಾವುದೇ ಪ್ರೇಯರ್ ಬಿಸ್ನೆಸ್ ನಾಲೆಡ್ಜ್ ಇಲ್ಲದೆ ಇರೋರು ಕೂಡ ಹೇಗೆ ಮಾಡೋದು ಅಂತ ಹೇಳಿ ಕಂಪನಿಯಲ್ಲಿ ನಮಗೆ ವಿತ್ ಕೋರ್ಸಸ್ ವಿತ್ ಟ್ರೈನಿಂಗ್ಸ್ ಹೇಳ್ಕೊಡ್ತಾರೆ. ಓಕೆ, ಸೊ ಇದಿಷ್ಟು 4 to 5 ways ಆಫ್ ಆಪರ್ಚುನಿಟೀಸ್ ನೀವು ಈ ಕಂಪನಿಗೆ ಜಾಯ್ನ್ ಆಗೋದ್ರಿಂದ ನಿಮಗೆ ಸಿಗುತ್ತೆ. ಸೊ ಈಗ ಕಂಪನಿಯಲ್ಲಿ ಕೋರ್ಸ್ ಬಂಡಲ್ಸ್ ಇದೆ ಅಂತ ಹೇಳಿದೆ. ಸೊ ಕೋರ್ಸ್ ಬಂಡಲ್ಸ್ ಯಾವ್ಯಾವುದು ಅಂತ ಹೇಳಿ ತಿಳ್ಕೊಳ್ಳೋಣ. ಕಂಪನಿಯಲ್ಲಿ 6 ಬಂಡಲ್ಸ್ ಇದೆ ಅಂಡ್ ಇದರಲ್ಲಿ ಮೋಸ್ಟ್ ಯೂಸ್ಫುಲ್ ಬಂಡಲ್ಸ್ ಅಂಡ್ ಹೆಚ್ಚು ಆಪರ್ಚುನಿಟೀಸ್ ಅನ್ನ ಕ್ರಿಯೇಟ್ ಮಾಡಿ ಹೆಚ್ಚು ಅರ್ನಿಂಗ್ಸ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಆಗುವಂತಹ ಓನ್ಲಿ ಬಂಡಲ್ಸ್ ಯಾವುದು ಅಂತ ಹೇಳಿದ್ರೆ ಫೈನಾನ್ಸ್ ಮಾಸ್ಟ್ರಿ, ಬಿಸ್ನೆಸ್ ಮಾಸ್ಟ್ರಿ ಅಂಡ್ ಡಿಜಿಟಲ್ ಫ್ರೀಲಾನ್ಸಿಂಗ್ ಬಂಡಲ್ ಅಂತ ಹೇಳಿ. ಸೊ ಫೈನಾನ್ಸ್ ಮಾಸ್ಟ್ರಿ ಬೇಸಿಕಲಿ ನಿಮಗೆ ಸ್ಟಾಕ್ ಮಾರ್ಕೆಟ್ ಮೇಲೂ ಇಂಟ್ರೆಸ್ಟ್ ಇದೆ, ಫ್ರೀಲಾನ್ಸಿಂಗ್ ಮೇಲೂ ಇಂಟ್ರೆಸ್ಟ್ ಇದೆ ಅಂಡ್ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಲ್ಲೂ ಕೂಡ ಸೈಡ್ ಬೈ ಸೈಡ್ ನೀವು 10 to 15K ಪರ್ ವೀಕ್ ಅರ್ನ್ ಮಾಡಬೇಕು ಅಂತ ಹೇಳಿದ್ರೆ ಫೈನಾನ್ಸ್ ಮಾಸ್ಟ್ರಿ ಈಸ್ ದ ಬೆಸ್ಟ್ ಆಪ್ಷನ್ ಬಿಕಾಸ್ ಐ ಆಮ್ ಅ ಫೈನಾನ್ಸ್ ಮಾಸ್ಟ್ರಿ ಸ್ಟೂಡೆಂಟ್. ಸೊ ಅದಕ್ಕೆ ನಾನು ಇಷ್ಟು ಕಾನ್ಫಿಡೆಂಟ್ ಆಗಿ ರೆಫರ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಒನ್ ಬಂದು ಬಿಸ್ನೆಸ್. ಅಂದ್ರೆ ಸ್ಮಾಲ್ ಬಿಸ್ನೆಸಸ್ ಕೂಡ ಫ್ಯೂಚರ್ ಅಲ್ಲಿ ಸ್ಟಾರ್ಟ್ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇರೋರು ದೇ ಕ್ಯಾನ್ ಈಸಿಲಿ ಗೋ ಫಾರ್ ಬಿಸ್ನೆಸ್ ಮಾಸ್ಟ್ರಿ ಬಂಡಲ್ ಬಿಕಾಸ್ ಬಿಸ್ನೆಸ್ ಮಾಸ್ಟ್ರಿ ಹೈಯೆಸ್ಟ್ ಬಂಡಲ್ ಆಗಿರೋದ್ರಿಂದ ಇದಕ್ಕೆ ಜಾಯ್ನ್ ಆಗೋದ್ರಿಂದ ನಿಮಗೆ ಫೈನಾನ್ಸ್ ಮಾಸ್ಟ್ರಿ ಕೂಡ ಇನ್ಕ್ಲೂಡ್ ಆಗುತ್ತೆ, ಬೇರೆ ಎಲ್ಲ ಕೂಡ ಕೋರ್ಸಸ್ ಆಸ್ ಅ ಬೋನಸ್ ನಿಮಗೆ ಅದರಲ್ಲಿ ಇನ್ಕ್ಲೂಡ್ ಮಾಡಿ ಕೊಡ್ತಾರೆ. ಅಂಡ್ ನೆಕ್ಸ್ಟ್ ಒನ್ ಬಂದು ಫ್ರೀಲಾನ್ಸಿಂಗ್ ಬಂಡಲ್ ಅಂತ ಹೇಳಿದೆ, ಡಿಜಿಟಲ್ ಫ್ರೀಲಾನ್ಸಿಂಗ್ ಬಂಡಲ್ ಅಂತ ಹೇಳಿ. ಇದು ಬೇಸಿಕಲಿ ಫ್ರೀಲಾನ್ಸಿಂಗ್ ಮಾತ್ರ ಮಾಡಬೇಕು ಅಂತ ಇಂಟ್ರೆಸ್ಟ್ ಇರೋರಿಗೆ, ಅಂದ್ರೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಇದು ಯಾವುದು ಇಂಟ್ರೆಸ್ಟ್ ಇಲ್ಲ, ಫ್ರೀಲಾನ್ಸಿಂಗ್ ಮಾತ್ರ ಇಂಟ್ರೆಸ್ಟ್ ಇದೆ ಅಂತ ಹೇಳೋರಿಗೆ ಡಿಜಿಟಲ್ ಫ್ರೀಲಾನ್ಸಿಂಗ್ ಬಂಡಲ್ ಯೂಸ್ ಆಗುತ್ತೆ. ಈ ಡಿಜಿಟಲ್ ಫ್ರೀಲಾನ್ಸಿಂಗ್ ಬಂಡಲ್ ಅಲ್ಲಿ ಫ್ರೀಲಾನ್ಸಿಂಗ್ ಗೆ ಬೇಕಾಗಿರುವಂತಹ ಹೈ ಪೊಟೆನ್ಶಿಯಲ್ ಕೋರ್ಸಸ್ ಅಂದ್ರೆ ಕಾಪಿ ರೈಟಿಂಗ್, ಕಾಂಟೆಂಟ್ ರೈಟಿಂಗ್, ಕ್ಯಾನ್ವಾ ಡಿಸೈನಿಂಗ್, ಮೊಬೈಲ್ ವಿಡಿಯೋ ಎಡಿಟಿಂಗ್, ಸೊ ಈ ತರ ಕೋರ್ಸಸ್ ಎಲ್ಲ ಇನ್ಕ್ಲೂಡ್ ಮಾಡಿರ್ತಾರೆ. ಅದ್ರ ಜೊತೆಗೆ ಕಂಪ್ಲೀಟ್ ಸ್ಟೆಪ್ ಬೈ ಸ್ಟೆಪ್ ಗೈಡ್ ನೀವು ಆಸ್ ಅ ಕಂಪ್ಲೀಟ್ ಬಿಗಿನರ್ ಆಗಿ ಫ್ರೀಲಾನ್ಸರ್ ಆಗಿ ವರ್ಕ್ ಮಾಡೋದನ್ನ ಸ್ಟಾರ್ಟ್ ಮಾಡೋದು ಕೂಡ ಹೇಳ್ಕೊಟ್ಟಿದ್ದಾರೆ ವಿತ್ ಪ್ರಾಪರ್ ಟ್ರೈನಿಂಗ್ಸ್ ಅಂಡ್ ಕೋರ್ಸಸ್. ಸೊ ಇದು ಫಾರ್ ದೋಸ್ ಪೀಪಲ್ ಹೂ ಆರ್ ಓನ್ಲಿ ಇಂಟ್ರೆಸ್ಟೆಡ್ ಇನ್ ಫ್ರೀಲಾನ್ಸಿಂಗ್. ಓಕೆ, ಸೊ ಎಲ್ಲಾದ್ರ ಮೇಲೂ ಇಂಟ್ರೆಸ್ಟ್ ಇದೆ, ಗ್ರಾಜುಯಲಿ ನಾವು 1 by 1 ಎಲ್ಲ ಟ್ರೈ ಮಾಡಬೇಕು ಅಂತ ಅನ್ಕೊಳ್ಳೋರಿಗೆ ಫೈನಾನ್ಸ್ ಮಾಸ್ಟ್ರಿ ಅಂಡ್ ಬಿಸ್ನೆಸ್ ಮಾಸ್ಟ್ರಿ ಈಸ್ ದ ಬೆಸ್ಟ್ ಬಂಡಲ್. ಸೊ ಸೈಡಲ್ಲಿ ನಾನು ಡೀಟೇಲ್ಸ್ ಕೂಡ ಹಾಕ್ತಾ ಇದ್ದೀನಿ. ಫೈನಾನ್ಸ್ ಮಾಸ್ಟ್ರಿಗೆ ಎಷ್ಟು ಫೀಸ್ ಪೇ ಮಾಡಬೇಕಾಗುತ್ತೆ ಅಂಡ್ ಬಿಸ್ನೆಸ್ ಮಾಸ್ಟ್ರಿಗೆ ಜಾಯ್ನ್ ಆಗಬೇಕಂದ್ರೆ ಎಷ್ಟು ಫೀಸ್ ಪೇ ಮಾಡಬೇಕು ಅಂಡ್ ಡಿಜಿಟಲ್ ಫ್ರೀಲಾನ್ಸಿಂಗ್ ಬಂಡಲ್ಗೆ ಜಾಯ್ನ್ ಆಗಬೇಕಂದ್ರೆ ಎಷ್ಟು ಫೀಸ್ ಪೇ ಮಾಡಬೇಕು ಅಂತ ನಾನು ಸೈಡಲ್ಲಿ ಡಿಸ್ಪ್ಲೇ ಕೂಡ ಮಾಡ್ತಾ ಇದ್ದೀನಿ. ಸೊ ಇದೆಲ್ಲ ಕೋರ್ಸ್ಗೆ ಫೀಸ್ ಕಟ್ಟಿ ಜಾಯ್ನ್ ಆಗಿದ್ ಕೂಡಲೇ ನಿಮಗೆ ಲಾಗಿನ್ ID ಕಂಪನಿ ವೆಬ್ಸೈಟ್ ಅಲ್ಲಿ ಕ್ರಿಯೇಟ್ ಆಗಿಬಿಡುತ್ತೆ ಅಂಡ್ ಸೂನ್ ಆಫ್ಟರ್ ದಟ್ ನಿಮಗೆ ಕಂಪನಿ ಕಡೆಯಿಂದ ವಾಟ್ಸ್ಆಪ್ ಅಂಡ್ ಇಮೇಲ್ ಕನ್ಫರ್ಮೇಶನ್ ಕೂಡ ಬರುತ್ತೆ. ಸೊ ನೀವು ಅಫಿಲಿಯೇಟ್ ಮಾರ್ಕೆಟಿಂಗ್ ವರ್ಕ್ ನಮ್ಗೆ ಯಾವ್ದ್ರ ಮೇಲೆ ಕಾನ್ಫಿಡೆನ್ಸ್ ಇಲ್ಲ, ನಂಗೆ ಅಷ್ಟೊಂದು ನಾಲೆಡ್ಜ್ ಇಲ್ಲ ಅಂತ ಹೇಳಿದ್ರೆ ಅಫಿಲಿಯೇಟ್ ಮಾರ್ಕೆಟಿಂಗ್ ವರ್ಕ್ ಯು ಕ್ಯಾನ್ ಈಸಿಲಿ ಡೂ ಇಟ್. ಇದಕ್ಕೆ ಯಾವುದೇ ಎಜುಕೇಶನಲ್ ಕ್ವಾಲಿಫಿಕೇಶನ್ ಬೇಕಾಗಿಲ್ಲ. ಈವನ್ ಇಂಗ್ಲಿಷ್ ಮಾತಾಡಕ್ ಬರ್ದೇ ಇದ್ರು ಯು ಕ್ಯಾನ್ ಸ್ಟಾರ್ಟ್ ಡೂಯಿಂಗ್ ಅಫಿಲಿಯೇಟ್ ಮಾರ್ಕೆಟಿಂಗ್ ವರ್ಕ್. ಸೊ ಇದೆಲ್ಲ ಜೊತೆಗೆ ನಿಮಗೆ ಫ್ಲೆಕ್ಸಿಬಿಲಿಟಿ, ನಿಮ್ಮ ಓನ್ ಟೈಮಿಂಗ್ಸ್ ಅಲ್ಲಿ ಯಾವುದೇ ಬಾಸ್ ಇರೋದಿಲ್ಲ, ನಿಮ್ಗೆ ಇಷ್ಟ ಬಂದಾಗ ನೀವು ವರ್ಕ್ ಮಾಡಬಹುದು. ಇಷ್ಟು ಫ್ಲೆಕ್ಸಿಬಿಲಿಟಿ ವರ್ಕ್ ಬೇಕು ಅಂತ ಹೇಳಿದ್ರೆ ಅಂಡ್ ಹೈ ಪೊಟೆನ್ಶಿಯಲ್ ಈ ಕೆಲಸಗಳೆಲ್ಲ ಮಾಡೋದಕ್ಕೆ ನಮಗೆ ಡಿಗ್ರೀಸ್ ಹೆಲ್ಪ್ ಆಗೋದಿಲ್ಲ ಬಿಕಾಸ್ ಐ ಆಮ್ ಆಲ್ಸೋ ಚಾರ್ಟರ್ಡ್ ಅಕೌಂಟೆಂಟ್ ಬೈ ಪ್ರೊಫೆಷನ್. ನಾನು ಇಲ್ಲಿ ಜಾಯ್ನ್ ಆಗಿ ಈ ಕೋರ್ಸಸ್ ಅನ್ನ ಕಲಿಯೋವರೆಗೂ ನನಗೆ ಈ ವರ್ಕ್ಸ್ ಯಾವುದು ಗೊತ್ತಿರಲಿಲ್ಲ. ಓಕೆ, ಇವನ್ ಆಫ್ಟರ್ ಹ್ಯಾವಿಂಗ್ ಹೈಯೆಸ್ಟ್ ಕ್ವಾಲಿಫಿಕೇಶನ್. ಸೊ ಈ ಸ್ಕಿಲ್ಸ್ ಅನ್ನ ನಾವು ಕಲಿಬೇಕು ಅಂತ ಹೇಳಿದ್ರೆ ಡೆಫಿನೆಟ್ಲಿ ವಿ ಹ್ಯಾವ್ ಟು ಪೇ ದ ಫೀಸ್ ಅಂಡ್ ಜಾಯಿನ್. ಓಕೆ, ಅಂಡ್ ಲೈಫ್ ಟೈಮ್ ಬೆನಿಫಿಟ್ಸ್ ಅನ್ನ ರೀಪ್ ಮಾಡ್ಕೊಳ್ಬಹುದು. ಓಕೆ, ಸೊ ಇದೇ ಕಾರಣಕ್ಕೆ ಫೀಸ್ ಅನ್ನ ಕಟ್ಟಲೇಬೇಕಾಗುತ್ತೆ. ಸೊ ಐ ಹೋಪ್ ಎಲ್ಲ ಕಂಪ್ಲೀಟ್ ಕ್ಲಾರಿಟಿ ಕೊಟ್ಟಿದ್ದೀನಿ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಅಂಡ್ ಒನ್ ಮೋರ್ ಇಂಪಾರ್ಟೆಂಟ್ ವಿಚಾರ, ತುಂಬಾ ಜನಕ್ಕೆ ಇದು ಕಂಪನಿ ಫೇಕ್, ಇದ್ರಲ್ಲಿ ಆ ರೀತಿ ಏನು ಆಗೋದಿಲ್ಲ, ಅರ್ನಿಂಗ್ಸ್ ತುಂಬಾ ಫೇಕ್ ಇದೆ ಕಂಪನಿ ಅಂತ ತುಂಬಾ ಜನ ರ್ಯಾಂಡಮ್ ಆಗಿ ಡೀಟೇಲ್ಸ್ ಅನ್ನ ಸ್ಪ್ರೆಡ್ ಮಾಡ್ಬಿಟ್ಟಿದ್ದಾರೆ. ಅದು ಎಂಟೈರ್ಲಿ ತಪ್ಪು. ಕಂಪನಿ 100% ಎಥಿಕಲ್ ಇದೆ ಅಂಡ್ ವರ್ಷದಲ್ಲಿ 5 to 6 ಲೈವ್ ಇವೆಂಟ್ಸ್ ಅನ್ನ ಕಂಡಕ್ಟ್ ಮಾಡ್ತಾರೆ. ತುಂಬಾ ಒಳ್ಳೆ ಬಿಸ್ನೆಸ್ ಮ್ಯಾನ್ಸ್ ಅನ್ನ ಅಲ್ಲಿ ಕರೆಸ್ತಾರೆ ನಮಗೆ ಇದು ಕೊಡೋದಕ್ಕೆ. ಸೊ ಆ ಲೈವ್ ಇವೆಂಟ್ಸ್ ಅಲ್ಲಿ ಅಟೆಂಡ್ ಮಾಡಿದಾಗ ನಮಗೆ ಇದು ಸಿಕ್ಕಿರುವಂತದ್ದು, ಅಲ್ಲಿ ಇದನ್ನ ಹಾಕೊಂಡು ಹೋಗ್ಬೇಕಾಗತ್ತೆ. ಸೊ ಅದು ನಮಗೆ ಅಲ್ಲಿ ಹೋದಾಗ ಕೊಟ್ಟಿರುವಂತದ್ದು ಎಜುಕೇಶನ್ ದಟ್ ಮ್ಯಾಟರ್ಸ್ ಅಂಡ್ ಹಿಯರ್ ಯು ಕ್ಯಾನ್ ಸಿ ಬಿಸ್ ಗುರುಕುಲ್ ಲೋಗೋ. ಅದಲ್ಲದೇನೆ ನಮಗೆ ಕೆಲಸ ಚೆನ್ನಾಗಿ ಮಾಡಿ ಮೈಲ್ ಸ್ಟೋನ್ಸ್ ಅನ್ನ ಅಚೀವ್ ಮಾಡಿದಾಗ ಸರ್ಪ್ರೈಸ್ ಗಿಫ್ಟ್ಸ್ ಕೂಡ ಸೆಂಡ್ ಮಾಡ್ತಾರೆ. ನೀವು ನೋಡಬಹುದು, ನಾನೆಲ್ಲ ತೋರಿಸ್ತಾ ಇದ್ದೀನಿ. ಸೊ ಈ ರೀತಿ ಬ್ಯಾಡ್ಜಸ್
ಎಲ್ಲ ಸೆಂಡ್ ಮಾಡ್ತಾರೆ. ಅಂಡ್ ತುಂಬಾನೇ ಒಳ್ಳೆ ಗಿಫ್ಟ್ಸ್ ಕೂಡ ನಮಗೆ ಆಗಾಗ ಕಳಿಸ್ತಾ ಇರ್ತಾರೆ. ಆಸ್ ಅಂಡ್ ವೆನ್ ವಿ ಅಚೀವ್ ಸಮ್ ಮೈಲ್ ಸ್ಟೋನ್ಸ್, ನಮ್ಮ ಕೆಲಸದಲ್ಲಿ ಮಾಡಿದಾಗ ಈ ರೀತಿ ಇದನ್ನೆಲ್ಲ ಸೆಂಡ್ ಮಾಡ್ತಾ ಇರ್ತಾರೆ. ತುಂಬಾ ಗಿಫ್ಟ್ಸ್ ಅದ್ರಲ್ಲಿ ಪ್ಯಾಕ್ ಮಾಡಿ ಕಳಿಸಿದ್ರು, ಎಲ್ಲ ಸ್ಕ್ಯಾಟರ್ಡ್ ಆಗಿದೆ, ಸೊ ತೋರ್ಸಕ್ ಆಗ್ತಾ ಇಲ್ಲ. ಅಂಡ್ ವರ್ಕ್ ನ ರೆಕಗ್ನೈಸ್ ಮಾಡಿ ಅಪ್ರಿಸಿಯೇಷನ್ ಸರ್ಟಿಫಿಕೇಟ್ ಕೂಡ ಸಿಕ್ಕಿದೆ. ಸೊ ನಾನು ಸೈಡ್ ಅಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ, ನೀವು ನೋಡಬಹುದು. ಇದಲ್ಲದೇನೆ ಐ ಆಮ್ ಸಿಟಿಂಗ್ ಆನ್ ದ ಫ್ಲೋರ್, ನೀವು ನೋಡಬಹುದು, ಯಾವುದೇ ಆಫೀಸ್ ಸೆಟಪ್ ಇಲ್ಲ, ಎಂಥದ್ದು ಇಲ್ಲ. ಸೊ ಐ ಆಮ್ ಕ್ರಿಯೇಟಿಂಗ್ 2 streams ಆಫ್ ಇನ್ಕಮ್ ಫ್ರಮ್ ದಿಸ್ ಎಡ್ಟೆಕ್ ಪ್ಲಾಟ್ಫಾರ್ಮ್. ಒಂದು ಫ್ರೀಲಾನ್ಸಿಂಗ್ ಮೂಲಕ, ಒಂದು ಅಫಿಲಿಯೇಟ್ ಮಾರ್ಕೆಟಿಂಗ್ ಮೂಲಕ. ನನ್ನ ಇನ್ಕಮ್ ಪ್ರೂಫ್ಸ್ ಅಂಡ್ ಅರ್ನಿಂಗ್ ಪ್ರೂಫ್ಸ್ ಕೂಡ ಸೈಡ್ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ, ನೀವು ನೋಡಬಹುದು. ನನ್ನ ಹೈಲೈಟ್ಸ್ ಅಲ್ಲಿ ಕೂಡ ನೀವು ಪ್ರೊಫೈಲ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಚೆಕ್ ಮಾಡಬಹುದು. ಸೊ ಐ ಹೋಪ್ ಕಂಪ್ಲೀಟ್ ಕ್ಲಾರಿಟಿ ನಿಮ್ಗೆ ಇದ್ರಲ್ಲಿ ಸಿಕ್ಕಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಸೊ ಡೈರೆಕ್ಟ್ ಎನ್ರೋಲ್ಮೆಂಟ್ ಲಿಂಕ್ಸ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿದ್ದೀನಿ. ಇನ್ ಕೇಸ್ ನಿಮ್ಗೆ ಇನ್ನೂ ಫರ್ದರ್ ಡೀಟೇಲ್ಸ್ ಏನಾದ್ರು ಬೇಕು, ಕ್ವೆರೀಸ್ ಇದೆ ಸ್ವಲ್ಪ ಅಂತ ಹೇಳಿದ್ರೆ ವಾಟ್ಸ್ಆಪ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಐ ಆಮ್ ಹ್ಯಾಪಿ ಟು ಆನ್ಸರ್ ಆಲ್ ಯುವರ್ ಕ್ವೆರೀಸ್. ಓಕೆ, ಸೊ ರ್ಯಾಂಡಮ್ ಥಾಟ್ಸ್ ಅನ್ನ, ರ್ಯಾಂಡಮ್ ಮಾತುಗಳನ್ನ ಎಲ್ಲೂ ನಂಬಕ್ ಹೋಗ್ಬೇಡಿ. ನೀವೇ ಖುದ್ದಾಗಿ ಚೆಕ್ ಮಾಡಿ ಅಂಡ್ ನಂಬಿಕೆ ಬಂದ್ರೆ ಮಾತ್ರ ಜಾಯ್ನ್ ಆಗಿ. ಥ್ಯಾಂಕ್ ಯು ಸೋ ಮಚ್.